SS Beautician and Makeover Training Center. ಇದು ಪೆಡಿಕ್ಯೂರ್ ಕಿಟ್ಟು. ನೀವು ಯಾವುದೇ ಪೆಡಿಕ್ಯೂರ್ ಕಿಟ್ ತಗೊಳ್ಳಿ ಇದೇ ಥರ ಇರುತ್ತೆ. ಸೊ ಶಾಂಪೂ ಮತ್ತು ಸಾಲ್ಟು, ಸೊ ಟೂಲ್ಸ್ಗಳೆಲ್ಲ ಇದೆ ನೋಡಿ. ಇದೆಲ್ಲ ಕ್ರೀಮ್ಸು. ಹಾಟ್ ವಾಟರ್ಗೆ ಶಾಂಪೂ ಮತ್ತು ಸಾಲ್ಟ್ ಹಾಕ್ತಾ ಇರೋದು ಇವಾಗ. ಇದು ಫುಲ್ಲು ಹಾಟ್ ವಾಟರ್ ಇರುತ್ತೆ. ನೈಲ್ ಪಾಲಿಶ್ ರಿಮೂವ್ ಮಾಡಬೇಕು. ನೈಲ್ಸ್ ಎಲ್ಲ ಕಟ್ ಮಾಡಬೇಕು. ನೀವು ಕಸ್ಟಮರ್ನ ಕೇಳಬೇಕಾಗುತ್ತೆ ನೈಲ್ಸ್ ಕಟ್ ಮಾಡಬೇಕಾ ಏನು ಅಂತ. ಅವರು ಆಯಿತು ಮಾಡಿ ಅಂತಂದರೆ ನೀವು ಕಟ್ ಮಾಡಿಬಿಟ್ಟು ಶೇಪ್ ಕೊಡಬೇಕಾಗುತ್ತೆ. ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಮಸಾಜಿಂಗ್ ಮಾಡಬೇಕಾಗುತ್ತೆ ಇವಾಗ. ಈಗ ನೈಲ್ಗೆ ಕ್ರೀಮ್ ಹಾಕಬೇಕು. ಕ್ರಿಟಿಕಲ್ ಕ್ರೀಮ್ ಅದು. ಡೆಡ್ ಸ್ಕಿನ್ ಎಲ್ಲ ಕ್ಲೀನಾಗಿ ಬರುತ್ತೆ. ಕ್ರೀಮ್ ಎಲ್ಲ ಮಸಾಜ್ ಆದಮೇಲೆ ಒಂದು 2 ಮಿನಿಟ್ಸು ಹಾಟ್ ವಾಟರಲ್ಲಿ ಇಡಬೇಕಾಗುತ್ತೆ ಕಾಲನ್ನ. ಸೊ ಇಟ್ಟಾಗಿದೆ. ಇವಾಗ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗ್ತಾ ಇದೆ ನೋಡಿ. ನೈಲ್ಸು ಬ್ಯಾಕ್ ಸೈಡಲ್ಲಿ ಡೆಡ್ ಸ್ಕಿನ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕು. ಇವಾಗ ಸ್ಕ್ರಬ್ ಮಸಾಜ್ ಮಾಡಬೇಕು. ಬ್ರಷಲ್ಲೂ ಉಜ್ಜಬೇಕಾಗುತ್ತೆ. ಡೆಡ್ ಸ್ಕಿನ್ ಎಲ್ಲ ಕ್ಲೀನಾಗಿ ಬರುತ್ತೆ. ಇದು ನೋಡಿ ಬ್ಲೇಡ್. ಇದು ಈ ಥರ ಟೂಲ್ಸ್ ತಗೊಂಡು ಪಾದದಲ್ಲಿ ಡೆಡ್ ಸ್ಕಿನ್ ಇರುತ್ತೆ, ಅದನ್ನು ನಿಧಾನವಾಗಿ ರಿಮೂವ್ ಮಾಡಬೇಕಾಗತ್ತೆ. ನೋಡಿ ಯಾವ ಥರ ಬರುತ್ತೆ ಅಂತ. ಅದಾದಮೇಲೆ ನೀವು ಇನ್ನೊಂದು ಟೂಲ್ಸ್ ತೊಗೊಂಡ್ಬಿಟ್ಟು ನೀಟಾಗಿ ಉಜ್ಜಬೇಕಾಗುತ್ತೆ. ಉಜ್ಜಾದ್ಮೇಲೆ ಕಾಲನ್ನ ಕೆಳಗೆ ಇಟ್ಕೋಬೇಕು ಬಿಸಿ ನೀರಿಗೆ. ಈಗ ಕ್ರೀಮಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ನೋಡಿ ಕ್ರೀಮಲ್ಲಿ ಕ್ಲೀನಾಗಿ ಮಸಾಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಮಸಾಜ್ ಆದಮೇಲೆ ವಾಶ್ ಮಾಡಾದಮೇಲೆ ಇವಾಗ ಪ್ಯಾಕ್ ಹಾಕಬೇಕಾಗುತ್ತೆ. ಪ್ಯಾಕ್ ಆದಮೇಲೆ ಅದು ಡ್ರೈ ಆಗಬೇಕು ಒಂದು 10 ಮಿನಿಟ್ಸು. ಆಮೇಲೆ ನೀರಲ್ಲಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಇವಾಗ ಜೆಲ್ ಮಸಾಜ್ ಮಾಡಬೇಕು. ನೋಡಿ ಎಲ್ಲ ಸ್ಟೆಪ್ಗಳನ್ನೂ ತೊಗೋಬೇಕಾಗುತ್ತೆ. ನಿಮ್ಮ ಕಾಲೆಲ್ಲ ಪೇಯ್ನ್ ಇದ್ದರೆ ತುಂಬ ರಿಲೀಫ್ ಆಗುತ್ತೆ. ಪಾದ ಎಲ್ಲ ನೋವು ಬರ್ತಾಯಿದ್ರೂ ತುಂಬ ರಿಲೀಫ್ ಆಗುತ್ತೆ. ಎವ್ರಿ ಮಂತೂ ನೀವು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡಿಸ್ಕೊಳ್ಳಿ. ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ. ನೋಡಿ ಪೆಡಿಕ್ಯೂರ್ ಆಗಿದೆ. ಇವಾಗ ನೈಲ್ ಪಾಲಿಶ್ ಹಚ್ಚಬೇಕಾಗುತ್ತೆ.
ಪಾಲಿಶ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಇವಾಗ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಾಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.